ಭಾಗದಲ್ಲಿ ಒಂದು ಹಬ್ಬದ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ. ಪಟ್ಟಾಭಿಷೇಕ ಆಗ್ತದೆ. ಆ ಪಟ್ಟಾಭಿಷೇಕ ಆಗಿದ್ದ ಮೇಲೆ ಇಲ್ಲೆಲ್ಲ ಹಿಂಸೆಗಳು, ಇಲ್ಲಿ ಸಮಸ್ಯೆಗಳು, ಇಲ್ಲಿ ನಮ್ಮ ಜನರ ಮೇಲೆ ಆಗ್ತಕ್ಕಂಥ ಅನ್ಯಾಯ, ಬಹುತೇಕ ಆ ಬಾವಿಯ ನೀರು ಯಾವ ವಾತಾವರಣ, ಇಂಥ ಜನರಿಗೆ ಏನಾದರೂ ನ್ಯಾಯ ಕೊಡಬೇಕು. ಜನರ ಏಳಿಗೆ, ಜನರ ಬೆಳವಣಿಗೆನೇ ಮುಖ್ಯ ಅಂತ ತಿಳ್ಕೊಂಡು ಅಪ್ಪೋರು ಮೊಟ್ಟ ಮೊದಲು 24ರಲ್ಲಿ ಪಟ್ಟಾಭಿಷೇಕ ಆಗಿದ್ದ ಮೇಲೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಮುಷ್ಟಿ ಫಂಡದಿಂದ ಕಟ್ತಾರೆ. ಈ ಭಾಗದ ಜನರದ್ದು ಏನಾದರೂ ಏಳಿಗೆ ಆಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಸರ್ವತೋಮುಖ ಅಭಿವೃದ್ಧಿ ಆಗೋದು ಶಿಕ್ಷಣದಿಂದ. ಅದನ್ನ ಸ್ಥಾಪನೆ ಮಾಡಿ ಈ ಭಾಗಕ್ಕೆ ಬೆಳಕಾದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಅದನ್ನ ಮತ್ತಿಷ್ಟು ಒಂದು ಎತ್ತರ ಮಟ್ಟಕ್ಕೆ, ಅದು ಮತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದವರು ಲೋಕನಾಯಕ ಭೀಮಣ್ಣ ಖಂಡ್ರೆಯವರು. ಆ ನಂತರ ಇದು ಎಲ್ಲ ಉರ್ದು ಆಡಳಿತ ಭಾಷೆ. ಅಂಥದ್ರಲ್ಲಿ ಹೊರಗಡೆ ಉರ್ದು ನಾವು ಫಲಕ ಹಾಕಿ ಕನ್ನಡವನ್ನ ಕಲಿಸೋದು. ಆ ನಂತರ ಈ ಭಾಗವನ್ನ ಮಹಾರಾಷ್ಟ್ರ, ಆಂಧ್ರನು, ತೆಲಂಗಾಣಕ್ಕೆ ಸೇರಿಸಿದ್ರು. ಇವತ್ತು ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕದಾಗ ಇದೆ ಅಂದ್ರೆ ಅದಕ್ಕೆ ತಾಯಿಬೇರು ಅಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಧಾರ್ಮಿಕ ರಂಗದಲ್ಲಿ ಜಗತ್ತಿನ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅನುಭವ ಮಂಟಪ. ಇದು 16ನೇ ಶತಮಾನ. ಯಡಿಯೂರು ಸಿದ್ದಲಿಂಗೇಶ್ವರ ತನ ಅದು ಜೀವಂತಿಕೆ ಇರ್ತದೆ. ಅದ್ರ ನಂತರ ಅದು ಮರೆ ಆಗ್ತದೆ. ಮತ್ತೆ ಆ ಮರೆ ಆಗಿದ್ದಕ್ಕ ಜೀವದ ಕಳೆ, ಅನುಭವ ಮಂಟಪ ಕಳೆ ತುಂಬಿದವರೇ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಇಲ್ಲೆಲ್ಲ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಕನ್ನಡ, ಈ ಬೋರ್ಡಿಂಗು, ಮಠ ಇಷ್ಟೆಲ್ಲ ಬೆಳೆಸಿದ ಮೇಲೆ ಹಾನಗರ ಕುಮಾರ ಶಿವಯೋಗಿಗಳು, ಧಾರವಾಡದ ಮೃತ್ಯುಂಜಯ ಅಪ್ಪುಗಳು ಅವ್ರು ಹೇಳ್ತಾರೆ ನೀವು ಅನುಭವ ಮಂಟಪ ಬೆಳೆಸಬೇಕು ಅಂತ. ಇಲ್ಲೆಲ್ಲ ಭಾರತೀಯ ಜನರ, ಇಲ್ಲಿ ಲೋಕನಾಯಕ ಭೀಮಣ್ಣ ಖಂಡ್ರೆಯವರು, ಸಿದ್ಲಿಂಗಪ್ಪ ಕಾಕನಳ್ಳಿಯವರು, ರಾಯಕಾಶಿ ದೇಶಮುಖರು ಅವರೆಲ್ಲ ಹಿರಿಗಳ ಜೊತೆ ಕುಂತು ಇಷ್ಟು ದಿನ ನನಗೆ ಅವಕಾಶ ಸಿಕ್ತು, ಇನ್ನು ಮುಂದೆ ನಾ ಅನುಭವ ಮಂಟಪ ಕಟ್ಟಬೇಕು, ನಾನು ಅಲ್ಲಿ ಹೋಗ್ಬೇಕು. ಇಲ್ಲೆಲ್ಲರೂ ಒಂದ್ ಕಡೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆಲ್ಲ ವಿಶ್ವಾಸದಲ್ಲಿ ತಕೊಂಡು ಅಪ್ಪಗಳು ಅವರಿಗೆಲ್ಲ ವಿಶ್ವಾಸದಲ್ಲಿ ಎಲ್ಲ ತಿಳಿ ಹೇಳಿ ಅವರು 1972 ಇಲ್ಲಿ ಭಾಲ್ಕಿಯಿಂದ ಎತ್ತಿನ ಬಂಡೆ ಮೂಲಕ ಬಸವಣ್ಣವ್ರ ಭಾವಚಿತ್ರ ಇಟ್ಟುಕೊಂಡು ಬಸವ ಕಲ್ಯಾಣಕ್ಕೆ ಹೋಗ್ತಾರೆ. ಆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ನಿರ್ಮಾಣ ಮಾಡ್ಬೇಕಂತ ಬಸವ ಕಲ್ಯಾಣದಲ್ಲಿ ಏನೂ ಇರೋದಿಲ್ಲ. ಆ ಅಂತ ಒಂದು ಭಯಾನಕ ಇದರಲ್ಲಿ ಒಂದು ಪತ್ರಿಕೆ ಗಿಡದ ಕೆಳಗಡೆನೆ ಅವರು ಅಲ್ಲಿ ಬಾವಿಯಿಂದ ನೀರು ತೆಕ್ಕೊಂಡು ಅಲ್ಲೇ ಪೂಜಾ ಪ್ರಸಾದ ಮಾಡಿಕೊಂಡು ಆ ನಂತರ ಮನೆ ಮನೆಗೆ ಅಡ್ಡಾಡಿ ಅನುಭವ ಮಂಟಪ ದಾಸೋಹ ಸಲುವಾಗಿ ₹1, ₹2, ₹10 ಮನೆ ಮನೆಗೆ ಸಂಗ್ರಹ ಮಾಡಿ 1980ರಲ್ಲಿ ಪೂರ್ತಿ ಅನುಭವ ಮಂಟಪವನ್ನ ಕಟ್ಟಿ ಡಾಕ್ಟರ್ ಜಯದೇವ ತಾಯಿ ನಿಗಾಡಿಯವರ ಕಡೆಯಿಂದ ಲೋಕಾರ್ಪಣೆ ಮಾಡಿದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಬಹುತೇಕ ಭಾಲ್ಕಿ ಮಠ ಇದೊಂದು MM ಕಲಬುರ್ಗಿ ಸರ್ ಹೇಳ್ತಾರೆ, ಈ ನಾಡಿಗೆ ಒಂದು ವಿರಕ್ತ ಪರಂಪರೆಯಲ್ಲಿ ಒಂದು ಆದರ್ಶ ಅಂದ್ರೆ ಅದು ಇಲ್ಕಲ್ ಮಠ. ಅದು ಪಟ್ಟದೇವ್ರ ಮಠದಲ್ಲಿ, ಅದು ಗುರುಸ್ಥಳದ ಮಠಗಳಿಗೆ ಒಂದು ಮಾದರಿ ಮಠ ಅಂದ್ರೆ ಅದು ಭಾಲ್ಕಿ ಮಠ ಅಂತಕ್ಕಂಥ ಮಾತು ಕಲಬುರ್ಗಿ ಸರ್ ಅವರು ಉಲ್ಲೇಖ ಮಾಡ್ತಾರೆ. ಬಹುತೇಕ ಬಸವಣ್ಣನವರನ್ನ ಧರ್ಮಗುರು ಅಂತಕ್ಕಂಥವ್ರು ವಿರಕ್ತ ಪರಂಪರೆ. ಆದ್ರೆ ಪಟ್ಟದೇವರಾಗಿ ಮೊಟ್ಟ ಮೊದಲು ಬಸವಣ್ಣವರಿಗೆ ಧರ್ಮಗುರು ಅಂದವರು ಮೊಟ್ಟ ಮೊದಲು ಯಾವುದು ಅಂದ್ರೆ ಅದು ಭಾಲ್ಕಿ ಮಠಕ್ಕೆ ಸಲ್ತದೆ. ಆ ಬಸವಣ್ಣನವರ ಪರಂಪರೆನೆ ಮತ್ತೆ ಈ ಕಡೆ ಎಲ್ಲ ಬೆಳೆಸಿದವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಇಷ್ಟೆಲ್ಲ ಬೆಳೆಸಿದ ಮೇಲೆ ನಮಗೊಂದು ನಮ್ಮೆಲ್ಲರ ಸುದೈವ ಹೆಂಗ ಸೂರ್ಯ ಹೋಗಾಗ ಚಂದ್ರಕ್ಕೆ ಕೊಟ್ಟು ಹೋಗ್ತಾನೋ ಅದೇ ರೀತಿ ನಮ್ಗೆಲ್ಲ ಒಂದು ದೊಡ್ಡ ತವನಿಧಿ ಕೊಟ್ಟಿದ್ದು ಅದು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನ. ಬಹುತೇಕ ಅಪ್ಪೋರು ಅವ್ರ ಬಡತನ, ಅವ್ರ ಕಷ್ಟಗಳು, ಅವ್ರ ಸಮಸ್ಯೆಗಳು, ಕಾಲೇಜ್ ಓದ್ಬೇಕಂತ ಇಲ್ಲಿಗೆ ಬಂದು ಇಲ್ಲಿ CB ಕಾಲೇಜ್ನಲ್ಲಿ PUC ಡಿಗ್ರಿ ಅಧ್ಯಯನ ಮಾಡ್ತಾರೆ. ಆರಂಭದಲ್ಲಿ ಮಠದಲ್ಲಿ ಪ್ರವೇಶ ಅವಕಾಶ ಕೊಡೋದಿಲ್ಲ, ಇಲ್ಲೆಲ್ಲ ಫುಲ್ ಆಗಿದೆ, ಜಾಗ ಇಲ್ಲ. ಆ ಕಣ್ಣೀರ್ ಹಾಕೋತ ಅಪ್ಪೋರು ಅವರಂತ ತೆರಳುತ್ತಾರೆ.
ಅಲ್ಲಿ ಗುರುಲಿಂಗಪ್ಪ ಗೋಡೆ ಅಂತ ತಿಳ್ಕೊಂಡು ಭಾಲ್ಕಿ ಮಠದ ಶಿಷ್ಯರು ಅವರಿಗೆ ಧ್ವರಿ ಧ್ವರಿ ಅಂತ ಚನ್ನಬಸವ ಪಟ್ಟದೇವ್ರು ಕರೀತಿದ್ರು. ಅವ್ರ ಹತ್ತಿರ ಹೋಗಿ ಕಣ್ಣೀರು ಹಾಕುವಂತ ನಾನು ಭಾಲ್ಕಿ ಮಠದಲ್ಲಿ ಬೆಳಿಬೇಕು, ಕಾಲೇಜ್ ಓದಬೇಕು, ನನಗೊಂದು ಅವಕಾಶ ಮಾಡಿಕೊಡ್ರಿ. ಅವರು ಬಂದು ಅಪ್ಪಗಳಿಗೆ ವಿನಂತಿ ಮಾಡ್ಕೋತಾರೆ. ವಿನಂತಿ ಮಾಡ್ಕೊಂಡಿದ ಮೇಲೆ ಅವಾಗ ಚನ್ನಬಸವ ಪಟ್ಟದೇವ್ರು ಆಯ್ತು ಅವಕಾಶ ಕೊಡ್ತೀವಿ, ಆ ಅವಕಾಶ ಕೊಡ್ತೀವಿ ಅಂಬಳಿಕೆನೆ ಅಪ್ಪೋರಿಗೆ ಇಲ್ಲಿಲ್ಲದ ಆನಂದ, ಆ ಸಂತೋಷ, ಸಡಗರ ಅವ್ರ ರೋಮದಲ್ಲಿ ತುಂಬಿಕೊಡ್ತದೆ. ಅವಾಗ ಅವ್ರು ಹೇಳ್ತಾರೆ, ದಿನಾ ಎಷ್ಟು ನೀವು ಸಾಲಣಿ ಹಾಕಿ ಈ ದಾಸವನ್ನ ಪೂರ್ತಿ ಸಾರಿಸಿ ಇದು ಒಂದು ಹೌದು ಪೂರ್ತಿ ಬಾವಿಯಿಂದ ನೀರು ತೆಗೆದು ತುಂಬಿ ನೀವು ಕಾಲೇಜ್ಗೆ ಹೋಗ್ಬೇಕು. ನನಗೆ ಅವಕಾಶ ಕೊಟ್ಟಿದ್ದೆ ನನ್ನ ಭಾಗ್ಯ ಇದೆ, ಇದು ಮತ್ತೇನಿದು ಒಪ್ಪಿಸಿದಂತೆ ದಿನನಿತ್ಯ ಆ ಹೌದು ತುಂಬಿ ದಿನಾ ಸಾಲಣಿ ಆ ಸಾಲಣಿನ ಪೂರ್ತಿ ಮಾಡಿಕೊಂಡು ದಿನಾ CB ಕಾಲೇಜ್ಗೆ ಅವರು ಅಧ್ಯಯನ ಮಾಡ್ತಾರೆ. ಅದರ ನಂತರ ಒಂದು ಸಾರಿ ಅವರು ಡಿಗ್ರಿಯಲ್ಲಿ ಓದುವಾಗ ಕಾಲೇಜ್ ಫೀಸ್ ಕೇಳ್ತಾರೆ. ಆ ಫೀಸ್ ಸಂದರ್ಭದಲ್ಲಿ ಊರಿಗೆ ಹೋಗಿ ತಾಯಿ ಹತ್ತಿರ ಕೇಳ್ಕೊತಾರೆ. ಅವಾಗ ಮನೆಯೂ ಬಹಳ ಬಡತನ, ಮನೆಯಲ್ಲೂ ಬಹಳಷ್ಟು ಸಮಸ್ಯೆಗಳು. ಆ ತಾಯಿಯ ಕಳ್ಳು, ತಾಯಿಯ ಜೀವ, 3 ಮಕ್ಕಳು, ಶಿವರಾಜ್ ಅವರು ಈಗಿನ ಪೂಜ್ಯರು, 2ನೇದವರು ಸೋಮನಾಥ್ ಅವರು, 3ನೇದವರು ಸಂಗಪ್ಪ ಅವರು. ಈ 3ರಲ್ಲಿ ಇವರೊಬ್ಬರು ಜಾಣರಿದ್ದಾರೆ. ಇವ್ರಿಂದ ಏನಾದ್ರೂ ನಮ್ಮ ಮನೆತನಕ್ಕೆ ಬೆಳಕಾಗ್ತದಂತ ತಾಯಿಯ ಕಳ್ಳು ಜೀವ. ಅದೇ ಸಂದರ್ಭದಲ್ಲಿ ಅವ್ರ ಬಳಿ ದುಡ್ಡು ಇರುವುದಿಲ್ಲ. ಆ ಬೆಳ್ಳಿ ಡಾಬನ್ನ ಮಾರಾಟ ಮಾಡಿ ಆ ದುಡ್ಡನ್ನ ತಾಯಿಯವರು ಕೊಡ್ತಾರೆ. ಅದೇ ತಂದು ಕಾಲೇಜ್ ಫೀಸ್ ಅನ್ನ ಕಟ್ಟಿ ಅಧ್ಯಯನ ಮಾಡ್ತಾರೆ. ಈ ರೀತಿ ಡಿಗ್ರಿ ಮುಗಿಸ್ಕೊಂಡಿದ ನಂತರ ಅಪ್ಪಗೋಡಿ ಭಾಲ್ಕಿ ಮಠ ಇದು ಒಂದು ರೀತಿ ಹಾಳಾಗ್ತದೆ. ಭಾಲ್ಕಿ ಮಠ ಇದು ನೀವೇ ಈ ಮಠಕ್ಕ ಉತ್ತರಾಧಿಕಾರಿ ಆಗ್ಬೇಕು, ಈ ಮಠವನ್ನ ನೀವೇ ಮುಂದುವರಿಸಬೇಕು. ಅವಾಗ ಅಪ್ಪವರು ನಂದಿನ ಹೆಂಗ ಆಗ್ತದ ಬುದ್ಧಿ, ನನಗಿದೆಲ್ಲ ನಂದಿಂದ ಆಗದ ಕಷ್ಟ ಅಂತಂದಾಗಿಲ್ಲ, ನಮ್ಮ ಆಶೀರ್ವಾದ ಇರ್ತದೆ, ನೀವು ಆಗ್ಲೇಬೇಕು, ನೀವು ಆದ್ರೆ ಮಠ ಉಳಿತದ. ಅವಾಗ ಒಂದು ಕಡೆ ಗುರು, ಇನ್ನೊಂದು ಕಡೆ ತಾಯಿ, ಎರಡರ ಮಧ್ಯದಲ್ಲಿ ಅಪ್ಪಗಳು ಬಹಳ ತಳಮಳಿಸಿ ಕೊನೆಗೆ ಐಕ್ಯ ಮಾಡಿಕೊಂಡಿದ್ದು ಗುರುವಿನ ಮಾತನ್ನ ಅಕ್ಷರ ಸಹ ಅವರ ಆಚರಣೆ ತಂದು 1985 ಪಟ್ಟಾಭಿಷೇಕ ಆಗ್ತದೆ. ಬಹುತೇಕ ಈ ಜಗತ್ತಿನ ಇತಿಹಾಸದಲ್ಲೇ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಆ ತಾಯಿಯಷ್ಟು ದುಃಖ ಪಟ್ಟೋರು ನಾವಂತೂ ನೋಡೇ ಇಲ್ಲ. ನಾವು ಕೇಳಿದ್ದೀವಿ. ಗದಗಿನ ಜಗತ್ತೋಳು ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ವೇದಿಕೆ ಮೇಲೆಲ್ಲ ಹೇಳ್ತಿದ್ರು. ಅವರು ತಾಯಿಯವರು ಹಿಂಗ ದುಃಖ ಪಡೋದು ಎಲ್ಲ ಹೊಳೆಯಾಡ್ತಿದ್ರಂತೆ. ಅವರು ಭೀಮಣ್ಣ ಕಂಡ್ರವ್ರ ಮನೆಗೆ ಹೋಗಿ ಕಣ್ಣೀರು ಹಾಕಿ ಮಠದಲ್ಲೆಲ್ಲ ಹೊಳೆಯಾಡೋದು, ನಮ್ಮ ಮಗನಿಗೆ ತಗೋಬೇಡ್ರಿ, ನಮ್ಮ ಮಗನಿಗೆ ಅಂತ ಬಹಳ ದುಃಖ ಮಾಡ್ಕೊಂಡು ಹೇಳ್ತಿದ್ರಂತೆ. ಆದರೂ ಅದಕ್ಕಿಂತಲೂ ಒಬ್ಬ ತಾಯಿನ ಕಳ್ಕೋಬಹುದು, ಆದ್ರೆ ಲಕ್ಷಾಂತರ ತಾಯಿಗಳು ಸಿಗ್ತಾರಂತ ನನ್ನ ಗುರುವಿನ ಮಾತೇ ನಾನು ಪಾಲಿಸ್ಬೇಕಂತ ಅಪ್ಪವರು 1985 ಪಟ್ಟಾಭಿಷೇಕ ಆಗ್ತದೆ. 85 ನಂತರ ಮಠದ ವ್ಯವಸ್ಥೆ, ಮಠದಲ್ಲಿ ಏನು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಯಾವ ಪರಿಸ್ಥಿತಿ ಇತ್ತು. ನಾವು ಕೂಡ ಮಠದಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಬಂದು ಮಠದಾಗ ಆ ಘಂಟಿ ಶಬ್ದ ಅಂದ್ರ ಕಂತಿ ಭಿಕ್ಷೆ ತಗೊಂಡು ಬರ್ತಕ್ಕಂಥವ್ರಿಗೆ ನಾವು ಕಾಯ್ಕೊಂಡು ಕೂಡ್ತಿದ್ದೀವಿ. ಅಂದ್ರೆ ನಾವು ವಿದ್ಯಾರ್ಥಿ 93ರಾಗ ಇದ್ದಾಗ ನಮ್ಮ ಪರಿಸ್ಥಿತಿನೇ ಹಂಗಿದ್ದಾಗ ಹಿಂದೆ ಎಷ್ಟು ಕಷ್ಟಗಳಿದ್ದು, ಯಾವುದೇ ರೀತಿಯಲ್ಲಿ ವ್ಯವಸ್ಥೆಗಳಿದ್ದಿಲ್ಲ. ಯಾವುದೇ ರೀತಿಯಿಂದ ಯಾರೋ ಬರ್ತಾರಂದ್ರೆ ಭಕ್ತರಿಗೆ ಸರಿಯಾಗಿ ಅಲ್ಲಿ ಮಠದಾಗ ಇದ್ದವರಿಗೆ ಕೂಡ ಗುರುಗಳಿಗೆ ಕೂಡ ಸರಿಯಾಗಿ ಪ್ರಸಾದ ವ್ಯವಸ್ಥೆ ಇರ್ತಿದ್ದಿಲ್ಲ. ಏನು ಕಂತಿ ಭಿಕ್ಷೆ ಬರ್ತಿತ್ತು ಅದೇ ತಗೊಂಡು ಅದೇ ಪ್ರಸಾದ ಮಾಡಿ ಜೀವನವನ್ನ ನಡೀತಿತ್ತು. ಅಂತ ಮಠವನ್ನ ಇವತ್ತು ಅದು ಒಂದು ರೀತಿ, ಇವತ್ತು ಅದು ಎಲ್ಲ ರೀತಿ
ನಂದನವನ್ನ ಮಾಡಿ ಇವತ್ತು 20,000 ಮಕ್ಕಳಿಗೆ ಶಿಕ್ಷಣ ಕೊಡೋರು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಎಲ್ಲ ರಂಗದಲ್ಲಿ ಅವರು ಎಷ್ಟು ಈ ಧರ್ಮದ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಎಷ್ಟು ಅವರಿಗೆ ಮೈ ತುಂಬ ಅವ್ರ ರೋಮದಲ್ಲಿ ಅವ್ರ ಬಲ್ಲ ಬಸವಣ್ಣ ಬಿಟ್ಟರೆ ಬೇರೆದೇನೂ ಇಲ್ಲ. ಬಸವಣ್ಣವ್ರ ವಿಷಯ ಬಂತಂದ್ರೆ ಯಾರಿಗೂ ಎಂಥವರಿಗೂ ಅವ್ರು ಬಸವಣ್ಣನ ವಿಷಯದಾಗ ಗೌರವವನ್ನು ಕೊಡ್ತಾರೆ. ಬಸವಣ್ಣನ ವಿರೋಧ ಮಾಡಿದ್ರೆ ಅವರಿಗಂತೂ ಯಾರಿಗೂ ರಾಜಿ ಆಗಿಲ್ಲ. ಅವರು ಈ ಒಂದು ಅಮೃತ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ನಾವು ಸ್ವಾಗತ ಸಮಿತಿ ರಚನೆ ಮಾಡುವಾಗ ಕೊನೆಗೆ ಅವ್ರು ಮಾತು ಹೇಳಿದ್ರು. ಅವ್ರ ಆಶೀರ್ವಚನದಲ್ಲಿ ಬಂದಿದ್ದು, ನೀವು ಅಮೃತ ಮಹೋತ್ಸವನ ಮಾಡ್ರಿ, ನೀವು ಏನರ ಮಾಡ್ರಿ, ಆದ್ರೆ ಬಸವಣ್ಣನವರ ತತ್ವಗಳನ್ನ ಪ್ರಧಾನ ಇಟ್ಕೊಂಡೆ ನೀವು ಅಮೃತ ಮಹೋತ್ಸವ ಮಾಡ್ರಿ, ಅದು ನನ್ನ ಖರೆ ಗೌರವ ಕೊಟ್ಟಂಗ ಆಗ್ತದ. ಆ ಒಂದು ತತ್ವದ್ದು ಗಟ್ಟಿತನ, ಬಸವಣ್ಣವ್ರ ಬಗ್ಗೆ ಎಷ್ಟು ಅವರು ಏಕಾಂಗಿ ಹೋರಾಟ. ಈ ಸಾಂಸ್ಕೃತಿಕ ನಾಯಕ ಬಸವಣ್ಣ ಆಗ್ಬೇಕಂತ ಸುಮಾರು ವರ್ಷದಿಂದ ಅವರಿಗೆ ಬಸವಶ್ರೀ ಪುರಸ್ಕಾರ ಆಗ ಬಿಜೆಪಿ ಸರ್ಕಾರ ಅವತ್ತು ಅಪ್ಪವ್ರು ಹೇಳಿದ್ರು, ನನಗ ನೀವು ಬಸವ ಪುರಸ್ಕಾರ ಕೊಟ್ಟಿದ್ದು ನನಗೆಲ್ಲಕ್ಕಿಂತ ಖುಷಿ ಕೊಡೋದು ಯಾವುದು ಒಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಿದ್ರಂದ್ರೆ ಖರೆ ನನಗ ಅದು ಗೌರವ ಕೊಟ್ಟಂಗಂತಿ ಹೇಳಿದವರು ಅಪ್ಪವ್ರು. ಅದನ್ನ ಈಗಿನ ಮುಖ್ಯಮಂತ್ರಿಗಳು ಆ ಸರ್ಕಾರದಿಂದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗಲಿಕ್ಕೆ ಅದಕ್ಕೆ ಮುಂಚೂಣಿಯಲ್ಲಿ ಎಲ್ಲರನ್ನ ಕಟ್ಕೊಂಡು ಅದು ಕಾರ್ಯರೂಪಕ್ಕೆ ತಂದಿದ್ದ ಶ್ರೇಷ್ಠ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಅನುಭವ ಮಂಟಪ ವಿಷಯಗಳು ಬಂದಾಗ ರಸ್ತೆ ಇರಲಿ, ಆ ವಿಧಾನಸೌಧ ಮೆಟ್ಟಿಲು ಹತ್ತದಾಗಲಿ, ಎಲ್ಲಿ ಬೇಕಲ್ಲಿ ಹೋಗಿ ಮನವಿ ಪತ್ರ ಕೂಡ ಅನುಭವ ಮಂಟಪ ಆಗ್ಬೇಕು, ಅನುಭವ ಮಂಟಪ ಆಗ್ಬೇಕು. ಈಶ್ವರ ಖಂಡ್ರೆ ಅವರು ಸಚಿವರಿದ್ದರು, ಅವರೇ ನೀಲಿ ನಕ್ಷೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರು, ಅವ್ರ ನಂತರ ಯಡಿಯೂರಪ್ಪ ಅವರು ಬಂದರು. ಆ ಸಂದರ್ಭದಲ್ಲಿ ಚನ್ನಬಸವ ಪಟ್ಟದೇವರು ಒಂದು ರಂಗಮಂದಿರಕ್ಕೆ ನಾಮಕರಣ ಮಾಡಲಿಕ್ಕೆ ಅವರು ಬಂದಾಗ ಯಡಿಯೂರಪ್ಪನವರಿಗೆ ಇಡೀ ಬೀದರ್ ಜಿಲ್ಲೆ ಲೋಕಸಭಾ, ವಿಧಾನಸಭಾ, ವಿಧಾನ ಪರಿಷತ್ ಇಡೀ ರಂಗಮಂದಿರದಲ್ಲಿ ಆ ಸಂದರ್ಭದಲ್ಲಿ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಒಂದು 5 ನಿಮಿಷ ಮಾತಾಡಿದ್ರು. ಬಹುತೇಕ ಬಸವಣ್ಣವರು ಯಡಿಯೂರಪ್ಪನವರೇ ನಿಮಗೆ ಮುಖ್ಯಮಂತ್ರಿ ಮಾಡ್ಯಾರಂದ್ರ ಆ ಬಸವಣ್ಣನ ಕೆಲಸ ಮಾಡ್ಕೊಂಬ ಸಲಕ್ಕೆ ನಿಮಗೆ ಮಾಡ್ಯಾರ, ನೀವು ಅನುಭವ ಮಂಟಪ ಮಾಡಬೇಕು ಅಂತ ಅಕ್ಕಮಾದಿ ವಚನ ತಕೊಂಡು ಇಡೀ ಬಸವಣ್ಣವ್ರ ಬಗ್ಗೆ ಹೇಳಿದ್ರು. ಆಗಿಂದ ಗೆದ್ದಿ ಎಲ್ಲರೂ ಇದ್ದರು. ಈಶ್ವರ ಖಂಡ್ರೆ ಅವರು, ಇಡೀ ಎಲ್ಲರೂ ಆ ವೇದಿಕೆ ಮೇಗಿದ್ರು. ಪ್ರಭು ಚವ್ಹಾಣ್ ಅವರು, ಭಗವಂತ ಖೋಬ ಅವರು ಎಲ್ಲರೂ ಆ ವೇದಿಕೆ ಮೇಗಿದ್ರು. ಅವಾಗ ಅಪ್ಪವರು ಮಾತು ಮುಗಿದ ತಕ್ಷಣ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ರು, ಗುರುಗಳ ಆದೇಶ ಆಗಿದೆ, ಇದೇ ಅಧಿವೇಶನದಲ್ಲಿ ನಾನು ಇಷ್ಟು ದುಡ್ಡು ಬಿಡುಗಡೆ ಮಾಡಿ ಮತ್ತೆ ಭೂಮಿ ಪೂಜೆ ಮಾಡ್ತೀನಿ. ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನನ್ನ ಹತ್ತಿರ ಹತ್ತಾರು ಸರ್ತಿ ಬಂದಿದ್ದಾರೆ, ನಾ ಇದೇ ಗಳಿಗೆ ಮಾಡ್ತೀನಿ ಅಂತ ಹೇಳಿ ನುಡಿದಂತೆ ನಡೆದು ಭೂಮಿ ಪೂಜೆ ಮಾಡಿದವರು ಯಡಿಯೂರಪ್ಪ ಅವರು. ಅದಕ್ಕೆ ಒಂದು ಹೆಚ್ಚಿನ ಒಂದು ನೆನಪನ್ನು ಕೊಟ್ಟು ಅದ್ರ ಬಗ್ಗೆ ಕಾಳಜಿ ಕಳಕಳಿ ಹೊಂದಿದವರು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಚನ್ನಬಸವ ಪಟ್ಟದೇವರು ಅವರು ಒಂದು ಅನುಭವ ಮಂಟಪ ಕಟ್ಟಿದ್ರು. ಆದರೆ ಇವತ್ತು ಸರ್ಕಾರದಿಂದ ಆಗಲಿ, ಅದು ಈಶ್ವರ ಖಂಡ್ರೆ ಅವರು, ಸಿದ್ದರಾಮಯ್ಯ ಅವರು, ಎಲ್ಲ ಜನಪ್ರತಿನಿಧಿಗಳು ಅಲ್ಲೆಲ್ಲ ಇದ್ರು ಕೂಡ ಅದನ್ನ ಬೇಗ ಆಗ್ಬೇಕಂತ ಕಾಳಜಿಯನ್ನ ಅದು ಅನುಭವ ಮಂಟಪ ಚನ್ನಬಸವ ಪಟ್ಟದೇವರು ಕಟ್ಟಿದ್ರೆ ಈ ಸರ್ಕಾರದಿಂದ ಅನುಭವ ಮಂಟಪ ಇವತ್ತು ಜಾಗತಿಕ ಮಟ್ಟಕ್ಕೆ ಬೆಳಿಲಿಕ್ಕೆ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಇವತ್ತು ಅಲ್ಲಿ ಜಮೀನನ್ನ 1 ಎಕರೆಗೆ 1 ಕೋಟಿ ರೂಪಾಯಿ ಅಂತದ್ದು 12 ಎಕರೆ ಮೇಲ್ಪಟ್ಟು ಅನುಭವ ಮಂಟಪದಿಂದ ಗಿಫ್ಟ್ ಅನ್ನ ಸರ್ಕಾರ ಕೊಟ್ಟವರು ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಅದು ಬಸವಣ್ಣವ್ರ ಬಗ್ಗೆ ನನ್ನ ಗುರುಗಳು ಹಾಕಿರ್ತಕ್ಕಂಥ ಒಂದು ಅನುಭವ ಮಂಟಪ ಇಲ್ಲೇ ಆಗ್ಬೇಕಂತಕ್ಕಂಥ ಕಳಕಳಿ ಅಪ್ಪಗಳು. ಧರ್ಮದ ವಿಷಯದಲ್ಲಿ ಯಾರೇ ಇದ್ರು ಕೂಡ ಅದರಲ್ಲಿ ಗಟ್ಟಿತನ ಇಟ್ಕನ್ನ ಕಾರ್ಯ ಮಾಡೋರು. ಶಿಕ್ಷಣ ರಂಗದಲ್ಲಿ ಈ ಗಡಿ ಭಾಗ ಯಾವ ರೀತಿ ಇತ್ತಂತಂದ್ರೆ, ಬಹುತೇಕ ಶಿಕ್ಷಣ ವ್ಯವಸ್ಥೆ ಹೇಗಿತ್ತಂದ್ರೆ, ಈ ಭಾಗದಾಗ ಒಂದು ಬೋರ್ಡ್ ಪರೀಕ್ಷೆ ಅದಂತಂದ್ರ
ಚಿಕ್ಕಪ್ಪನು ದೊಡ್ಡಪ್ಪನು ಆ ಲೋನ ಇರ್ಬೋದು, ಸ್ಕೂಟರ್ ಇರ್ಬೋದು, ಅಥವಾ ಸೈಕಲ್ ಇರ್ಬೋದು, ಆ ಮಗನ ಪರೀಕ್ಷೆವಾದ್ರೆ ಕಾಪಿ ಹಾಕ್ಲಕ್ ಬರ್ತಕ್ಕಂಥ ವ್ಯವಸ್ಥೆ ನಮ್ಮ ಭಾಗದಾಗಿದೆ. ಇವತ್ತದು ಕಾಪಿ ಹೋಗಿ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ ಶ್ರೇಯಸ್ಸು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶಾಲೆ ಅಂತಂದ್ರೆ ಒಂದು ರೀತಿ ಟ್ಯೂಷನ್ದಾಗೆ ಎಲ್ಲ ನಡೀತಿತ್ತು. ಆ ಟ್ಯೂಷನ್ ಹಾವಳಿಯನ್ನ ತಪ್ಪಿಸಿ ಆ ಶಾಲೆಯಲ್ಲಿ ಎಲ್ಲ ಸಿಗ್ಲಿಕ್ಕೆ ಅದನ್ನ ಕಾರ್ಯರೂಪಕ್ಕೆ ತಂದು ಇವತ್ತು ಗಡಿ ಭಾಗದ ಮಕ್ಕಳು IIT, ನೀಟು, ಇಸ್ರೋ ಅಂತ ಸಂಸ್ಥೆಯಲ್ಲಿ ಇವತ್ತೊಂದು ಆ ಒಂದು ಐಕ್ಯ ಆಗ್ಲಿಕ್ಕೆ ಅದಕ್ಕೆಲ್ಲ ಶಿಕ್ಷಣದ ಒಂದು ಕಲ್ಪ ವೃಕ್ಷನೇ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಇವತ್ತು IIT ಎಂಬುದೇ ನಮ್ಮ ಭಾಗಕ್ಕೆ ಗೊತ್ತಿದ್ದಿಲ್ಲ. ಇನ್ನಷ್ಟು ಆ ಒಂದು IIT-ಯನ್ನ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದನ್ನ ಒಂದೇ ಕಾಲೇಜಲ್ಲಿ ಸುತ್ತೂರಿನ ಜಗದ್ಗೊಂಡು ಏನೇ ಅಂದ್ರು IIT ಎಷ್ಟು ವಿದ್ಯಾರ್ಥಿಗಳನ್ನ ನಿಮ್ಮ ಕಾಲೇಜಲ್ಲಿ ಕುಡಿತೀವಿ. ಅವ್ರು ಬಹಳ ಖುಷಿ ಕೊಟ್ಟರು. ಯಾಕೆಂತಂದ್ರೆ ರಾಜಧಾನಿ ಅಂತ ಒಂದು ರಾಜಧಾನಿಯನ್ನು ಕೂಡ ಒಂದೇ ಕಾಲೇಜಲ್ಲಿ 46 ವಿದ್ಯಾರ್ಥಿಗಳು ಬರೋದಂತಂದ್ರು. ಇದು ರಾಜ್ಯದಲ್ಲೇ ಒಂದೇ ಕಾಲೇಜಿನ ಗಡಿ ಭಾಗದಲ್ಲಿ ಇಷ್ಟು ಮಕ್ಕಳು IIT ಹೋಗ್ಯಾರಂದ್ರೆ ನಿಮ್ಮ ಸಾಧನೆ ಎಲ್ಲಕ್ಕಿಂತ ದೊಡ್ಡದಂತ ತಿಳ್ಕೊಂಡು ಎಲ್ಲರೂ ಮೆಚ್ಕೊಂಡ್ರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಯವರೇ ಸ್ವತಃ ಕರೆ ಮಾಡಿ IIT, ನೀಟು ಮಕ್ಕಳಿಗೆ ಅವರು ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಟ್ಟರು. ಶಿಕ್ಷಣ, ಈ ಕಡೆ ಧರ್ಮ, ಈ ಕಡೆ ಸಾಮಾಜಿಕ ರಂಗದಲ್ಲಿ ಬಸವಣ್ಣವ್ರ ಬಗ್ಗೆ ಎಷ್ಟು ಒಂದು ಅವರು ಎಡದ ಕೈಯಲ್ಲಿ ಲಿಂಗ ಪೂಜೆ, ಬಲದ ಕೈಯಲ್ಲಿ ಜಂಗಮ ಸೇವೆ, ತಿಪ್ಪಿಯಲ್ಲಿ ಬಿದ್ದಂತ ಮಗುವಿಗೆ ತಗೊಲಿಕ್ಕೆ ಹೋದ್ರೆ ಅಲ್ಲಿ ಮಗು ಇರುವುದಿಲ್ಲ. ಅಲ್ಲಿ ಹೇಳ್ತಾರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಹೋಗ್ಬೇಕು. ಅವ್ರಿಗೆ ಕೇಳಿದ್ರೆ ನೀವು DHM ಹೋಗ್ಬೇಕು. DHM ಹೋದ್ರೆ ಅವ್ರು ಹೇಳ್ತಾರೆ ನೀವು ಕೋರ್ಟಿಗೆ ಹೋಗ್ಬೇಕು ಸ್ವಾಮೀಜಿ. ಕೋರ್ಟಿನ ಹೋದ್ರೆ ಅಲ್ಲೆಲ್ಲ ಜನರು ಆಸ್ತಿ ಜಗಳ ಐತಂದ್ರಿ ಅಪ್ಪ, ನಿಮ್ಗೆ ಏನಾಗ್ಯದ, ಇಲ್ಲಾಕ್ ಬಂದಿರಿ ಅಂತ ಎಲ್ಲರೂ ಕೇಳಬೇಕು. ಇಲ್ಲ, ಮಗು ತಗೊಳಕ್ ನಾ ಬಂದೀನಿ. ಆ ಕೋರ್ಟಿನ ಹೋಗಿ ಕಟ್ಟಕಟ್ಟೆ ನಿಂತು ಆ ಮಗುನನ್ನ ತಕೊಂಡು ಅವ್ರ ನ್ಯಾಯಾಧೀಶರು ಹೇಳಿದ್ರು, ನಾ ಬಹಳ ನ್ಯಾಯಗಳನ್ನು ಕೊಟ್ಟಿನಿ ಸ್ವಾಮೀಜಿ. ಒಬ್ಬ ಸನ್ಯಾಸಿಗಳು ಬಂದು ಈ ರೀತಿ ಮಗನನ್ನ ಪಡೆದಿದ್ದು ನನ್ನ ಜೀವನ ಸಾರ್ಥಕ ಆಯ್ತದ, ನಂದಿನ ಆಯ್ತಲ್ಲ ಅಂತ ತಿಳ್ಕೊಂಡು ಅವ್ರು ಖುಷಿ ಕೊಟ್ಟರು. ಇವತ್ತು ಇತ್ತೀಚೆಗೆ ಆ ಜಿ ಕನ್ನಡ ವಾಹಿನಿಯಲ್ಲಿ ಎಲ್ಲ ನೋಡಿದ್ದೀರಿ. ಆ ದಿವ್ಯಾಂಜಲಿ ಅಂತಕ್ಕಂಥ ಮಾತುಗಳು ಕೇಳಿ ಅಪ್ಪವ್ರಿಗೆ ಎಲ್ಲಕ್ಕಿಂತ ಖುಷಿಯಾಗಿದ್ದು ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ರಲ್ಲ, ನಾನು ಬಸವಣ್ಣನ ಮಕ್ಕಳು ಅಂತಕ್ಕಂಥ ಮಾತು ಕೇಳಿ ಅಪ್ಪವ್ರಿಗೆ ಎಲ್ಲಕ್ಕಿಂತ ಹೆಚ್ಚು ಖುಷಿಯಾಗಿದೆ. ಏನ್ ಮಾಡಿದ್ರು ಬಸವಣ್ಣ. ಅವ್ರು ಈ ಕಡೆ ಶಿಕ್ಷಣ ಇದ್ರು ಕೂಡ ಆ ಮಕ್ಕಳಲ್ಲಿ ಆ ಬಸವಣ್ಣನ ತತ್ವವನ್ನೇ ಇವತ್ತು ಸ್ಕೂಲ್ ಬಸ್ ಯಾವುದು ನೋಡಿ ಬಸವ ಸ್ಫೂರ್ತಿ, ಬಸವ ಬೆಳಕು, ಅದರ ಹಿಂದ ಅಪ್ಪವ್ರಿಗೆ ಎಷ್ಟು ಕಳಕಳಿ ಕಾಳಜಿ ಇದೆ. ಒಂದು ಆ ಬಸ್ಸಿನ ಹೆಸರು ಅಲ್ಲಿ ಬಸವ ಸ್ಫೂರ್ತಿ, ಬಸವ ಬೆಳಕು ಏನಿದ್ರು ಬಸವಣ್ಣನ ಹೆಸರದಿಂದ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಅದ್ರ ಹಿಂದೆ ಅಪ್ಪವ್ರ ಕಾಳಜಿ, ಅಲ್ಲಿ ಪಾಲಕರು, ಶಿಕ್ಷಣ ಇಲಾಖೆ, ಊರಗಿನವರು, ಆ ವಿದ್ಯಾರ್ಥಿಗಳು, ಅವರು ವಾಣಿಯಲ್ಲಿ ಬರೋದು ಬಸವಣ್ಣ ಬಸವಣ್ಣ ಅಂದ್ರೆ ಅಪ್ಪವ್ರದ್ದು ಬಸವಣ್ಣವ್ರದ್ದು ತತ್ವನೇ ಅವರಿಗೆ. ಅವ್ರು ಹೇಳ್ತಾರೆ, ಶಿಕ್ಷಣ ಸಂಸ್ಥೆ ನಾ ಕಟ್ಟಿದ್ದು ಆ ಮಕ್ಕಳನ್ನು ಬಸವ ತತ್ವವನ್ನು ಬಿತ್ತಿಸ್ಲಕ್ಕೆ. ಇವತ್ತು ಇತ್ತೀಚೆಗೆ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಮಾಡಿದ್ದಾರೆ. ಬಹುತೇಕ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ತತ್ವದ ಆಧಾರ ಮೇಲೆ ಒಂದು ಶಿಕ್ಷಣ ಕೊಡ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ. ಆ ಮಕ್ಕಳು ಎಷ್ಟು ಅದ್ಭುತ ಮಾತಾಡ್ತಾರೆ. ಆ ಒಂದು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಅಪ್ಪವ್ರ ಕಾಳಜಿ ಏನು ಅಂದ್ರೆ ಅವರು ಸಂಸಾರ ಜೀವನದಾಗ ಇರಲ್ಲ ಅಥವಾ ಸನ್ಯಾಸತ್ವಕ್ಕೆ ಬರಲ್ಲ. ಅವ್ರು ಧರ್ಮ ಪ್ರಚಾರ ಮಾಡ್ಬೇಕು. ಅವ್ರು ಬಸವ ತತ್ವವನ್ನ ಅವ್ರ ಜೀವನದಾಗ ಅಳವಡಿಸ್ಕೊಂಡು ಉಳಿದವರಿಗೂ ಅದು ಎಲ್ಲ ಕಡೆ ಪ್ರಸಾರ ಮಾಡ್ಬೇಕನ್ನೋದೇ ಅಪ್ಪವ್ರ ಕಾಳಜಿ, ಕಳಕಳಿ. ಅಂತ ಅಪ್ಪವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಒಂದು ನಡೆದಿರ್ತಕ್ಕಂಥ ನೈಜ ಘಟನೆ, ಮಹಾರಾಷ್ಟ್ರದಲ್ಲಿ ಒಂದು 30 ವರ್ಷದ ಹಿಂದೆ ಅಪ್ಪವರು ಹಳ್ಳಿಗೆ ಪ್ರವಚನ ಮಾಡ್ತಿದ್ರು. ಆ ಒಂದು ಅಕೋಲಾ ಜಿಲ್ಲೆಯಲ್ಲಿ ಮೃತ್ಯುಂಜಯಪುರ ಅಂತಿದೆ, ಅಲ್ಲೂ ಕೂಡ ಪ್ರವಚನ ಮಾಡಿ ಅಲ್ಲಿ ಸುಮಾರು ಜನರಿಗೆ ಲಿಂಗ ದೀಕ್ಷೆ ಮಾಡ್ತಾರೆ. ಆ 20 ವರ್ಷದ ನಂತರ 100 ಜನ ಕೂಡ ಬಾಲ್ಕಿ ಮಠಕ್ಕೆ ಬರ್ತಾರೆ.
ಭಾಲ್ಕಿ ಮಠಕ್ಕೆ ಬಂದು ಅಪ್ಪೋರಿಗೆ ಸಾಷ್ಟಾಂಗ ಹಾಕ್ತಾರೆ. ಅವ್ರು ಹೇಳ್ತಾರೆ, ಅಪ್ಪೋರೆ ನೀವು ನನಗೆ ಸಣ್ಣವರಿದ್ದಾಗ ನನಗೆ ಇಷ್ಟಲಿಂಗದ ದೀಕ್ಷೆ ಕೊಟ್ಟಿರಿ. ನಾವೊಬ್ಬ ತುಳುಕಕ್ಕೆ ಒಳಗಾದವ, ನನ್ನ ಸಮಾಜ ಒಂದು ಕಡೆಗಿರ್ತಕ್ಕಂಥ ಸಮಾಜ, ಅಂಥವ್ರನ್ನ ನೀವು ಒಪ್ಕೊಂಡು ಲಿಂಗ ದೀಕ್ಷೆ ಮಾಡಿದ್ರಿ. ನನ್ನ ಜೊತೆ ಇರ್ತಕ್ಕಂಥ ಗೆಳೆಯರು ಯಾವ್ಯಾವೋ ಮಾರ್ಗಕ್ಕೆ ಹೋಗ್ಯಾರ. ಇವತ್ತು ನನಗೆ ದೀಕ್ಷೆ ಮಾಡಿದ ಸಲುವಾಗಿ ನಾ ಯಾವುದೂ ಚಟದಾಗಿಲ್ಲ, ನಿಮ್ಮ ಸನ್ಮಾರ್ಗದಾಗಿದ್ದ. ಇವತ್ತು ನಿಮ್ಮ ಸನ್ಮಾರ್ಗದಿಂದ ನಾ ಇವತ್ತು ವಿಧಾನಸೌಧ ನಾ ಶಾಸಕನಾಗಿ ನಾನು ಇಲ್ಲಿಗೆ ಬಂದೀನಿ. ನನಗೆ ನಿಮ್ಮ ಆಶೀರ್ವಾದನೇ ಅದಕ್ಕೆ ಕಾರಣ. ಅವತ್ತು ದೀಕ್ಷೆ ಕೊಡ್ತೀನಿ ಅಂದ್ರೆ ನಾ ಇವತ್ತಿನ ದಿನ MLA ಆಗ್ತಿದ್ದಿಲ್ಲ. ಅದರ ಸಲುವಾಗಿ ನಾವೊಂದು ಸನ್ಮಾನ ಸಮಾರಂಭ ಇಟ್ಕೊಳ್ಬೇಕಂತ ನಾವು ಬಂದಿದ್ದೀವಿ. ತಾವೊಂದು ದಿನಾಂಕ ಕೊಡಬೇಕು. ಹೆಂಗ್ ಸನ್ಮಾನ ಮಾಡ್ತೀರಿ ಅಂತ ಕೇಳಿದ್ರು. ಇಲ್ಲ, ಆನೆ ಮೇಲೆ ಮೆರವಣಿಗೆ ಮಾಡ್ತೀವಿ, ನಿಮ್ಗೆ ಆನೆ ಮೇಲೆ ಕೂಡಿಸಿ ಮಾಡ್ತೀವಿ. ಬಹುತೇಕ ನಾವ್ ಯಾರ ಇದ್ರು ಆಯ್ತಂತ ಒಪ್ಕೋತಿದ್ದೇವೆ. ಆದ್ರೆ ಅಪ್ಪವ್ರ ಕಾಳಜಿ, ಅಪ್ಪವ್ರದ್ದು ಅವ್ರ ನಿಷ್ಠೆ ಎಷ್ಟು ಅಂತಂದ್ರ, ನನ್ನನ್ನ ಕೂಡ್ಸೋದು ಬೇಡ, ನಮ್ಮ ನಿಮ್ಮೆಲ್ಲರಿಗೆ ಒಂದು ಹಾರ್ಟ್, ನಮ್ ಜೀವ ನಮಗ್ ಯಾವುದು ಅಂತಂದ್ರೆ ಅದು ವಚನ ಸಾಹಿತ್ಯ. ಆ ವಚನ ಕಟ್ಟನ್ನ ಇಟ್ಟು ಲಿಂಗಾಯತ ಧರ್ಮ ಗ್ರಂಥವನ್ನು ಇಟ್ಟು ನಾವು ಆನೆ ಮೇಲೆ ಮೆರವಣಿಗೆ ಮಾಡ್ಬೇಕಂತ ಹೇಳಿದ್ರು. ಹಾಗಂತಾರೆ, ಆಯ್ತಪ್ಪರೆ ಅದ್ರ ಮ್ಯಾಗ ಒಂದು ಇಡಾರಿ, ಮತ್ತೊಂದು ಆನೆ ಮೇಲೆ ನೀವು ಕೂಡ್ಬೇಕು. ಅವಾಗ ಅಪ್ಪೋರಂದ್ರು, ಇಲ್ಲ, ಒಂದು ಕಡೆ ಧರ್ಮ ಗ್ರಂಥ ಇದೆ, ಒಂದು ಕಡೆ ಧರ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಗುರುವಿನ ಗುರು, ಪರಮ ಗುರು, ಅದು ಜಗಜ್ಯೋತಿ ಬಸವಣ್ಣವ್ರ ಭಾವಚಿತ್ರ ಇಡಾರ ಅಂತ ಹೇಳಿ ಅವ್ರು ಎಷ್ಟು ಹೇಳಿದ್ರು ಒಂದು 2-3 ತಾಸು ಅವ್ರದ್ದು ಆ ಶಿಷ್ಯರದು ಮತ್ತು ಗುರುವಿನ ಸಂವಾದ ನಡೀತು. ಕೊನೆಗೆ ಅಪ್ಪವ್ರ ಮಾತಿಗೆ ಅವ್ರು ಒಪ್ಕೊಂಡು ಆ ಭಾಗದಲ್ಲಿ ಒಂದು ಬಸವ ತತ್ವದ ಸಮ್ಮೇಳನ ಮಾಡಿದವರು ಹರೀಶ್ ರಾವ್ ಪಿಂಪಳೆ ಅವ್ರು ಮೇಧಾರ್ಕೇತರಿ ಸಮಾಜದವರು ಇವತ್ತಿಗೂ ಭಾಲ್ಕಿ ಮಠಕ್ಕೆ ನಡ್ಕೋತಾರೆ. ಅಂದ್ರೆ ಅವ್ರ ಬಳಿ ಏನೇ ಇದ್ರು ಅಪ್ಪವ್ರ ಮೈ ತುಂಬ ಬಸವಣ್ಣ ಬಿಟ್ಟು ಏನೂ ಬರಲ್ಲ. ಬಸವ ಏನ್ ಮಾಡಿದ್ರು ಒಂದು ಹೆಜ್ಜೆ ಒಂದು ಇಡ್ತಾರಂದ್ರ ಬಸವಣ್ಣವ್ರ ವಿಚಾರಗಳೇ, ಬಸವಣ್ಣವ್ರು ಅದನ್ನೇ ಅವ್ರ ಮೈ ತುಂಬ ಅವ್ರ ರೋಮದಲ್ಲಿ ಅದು ಇದೆ. ಹೀಗಾಗಿ ಅಂತ ಪೂಜ್ಯರು ನಮ್ಮೆಲ್ಲರ ಸೌಭಾಗ್ಯ ಇದೆ. ಅಂತ ಗುರುಗಳು ನಮಗೆ ಸಿಕ್ಕಿದ್ದೇ ನಿಮ್ಮೆಲ್ಲರ ಸೌಭಾಗ್ಯ. ಇಂಥ ಪೂಜ್ಯರು ಶತಮಾನಕ್ಕೊಬ್ಬರು ಸಿಗುತ್ತಾರೆ. ಅಂಥವ್ರು ಅಮೃತ ಮಹೋತ್ಸವ ಮಾಡೋದ ಉದ್ದೇಶ ನಮ್ದೆಲ್ಲರದೇನು ಅಂದ್ರೆ, ಉಳಿದವರು ಕೂಡ ಯಾವ ರೀತಿ ಗದಗಿನ ಜಗತ್ತೋಡು ಹೇಳ್ತಾ ಇದ್ರು, ನಿಮ್ಮಲ್ಲಿ ಏನಿದ್ರಿಲ್ಲ, ನಿಮ್ ಜೊತೆ ಇದ್ರ ಸಾಕು, ಆಚಾರ ವಿಚಾರಗಳು ಚಲೋ ಕಲ್ಕೊಂಡ ಅಂದ್ರ ಆ ಮಠ ಬಹಳ ಬೆಳೀತದಂತ ಅನೇಕ ಗುರುಗಳನ್ನ ಅಪೂರ್ವನೆ ತಂದಿಟ್ಟರು. ಅಂತ ಅಪ್ಪುಗಳು ಅವ್ರಿಗೆ ಗೌರವ ಕೊಡೋದಂದ್ರೆ ಬಸವ ತತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ನಿಜಕ್ಕೂ ಆ ಗುರು ನಿಷ್ಠೆ, ಗುರು ಭಕ್ತಿ ಎಷ್ಟು ಏನ್ ಮಾಡಿದ್ರು ಚನ್ನಬಸವ ಪಟ್ಟದೇವ್ರು ಅವ್ರ ಹೆಸರು ಅಜರಾಮಾಗಿರ್ಬೇಕು. ಯಾರು ಹೋಗ್ತಾರ ಅಲ್ಲಿ ಹೋಗಿ ಏನೇನೋ ಮಾಡಿ ನಮ್ ಗುರುಗಳ ಹೆಸರು ಇದ್ರಿ, ನಮ್ ಗುರುಗಳದೇ ಎಲ್ಲ ಕಡೆ ಬರ್ಬೇಕು ಅಂತಕ್ಕಂತ ಒಂದು ಕಳಕಳಿ ಕಾಳಜಿ ಅಪ್ಪೋರ್ದು. ಅಂತ ಅಪ್ಪೋರ್ ವ್ಯಕ್ತಿತ್ವ ಬಹಳ ಒಂದು ರೀತಿ ಬಸವಣ್ಣವ್ರ ತತ್ವ ನಿಜಾಚರಣೆಗೆ ಅತ್ಯಂತ ಕಾಳಜಿಯನ್ನು ಮಾಡ್ತಕ್ಕಂಥವ್ರು ಪರಮ ಪೂಜ್ಯರು. ಪೂಜ್ಯರ ಅಮೃತ ಮಹೋತ್ಸವ ನಮ್ಮೆಲ್ಲರಿಗೂ ಅದು ಒಂದು ಹಬ್ಬ ಇದೆ. ಅಂತ ಇದು ಪ್ರಾರಂಭೋತ್ಸವ. ಇದು 25ನೇ ತಾರೀಕು ಆಗಸ್ಟ್ ಇದು ಪ್ರಾರಂಭೋತ್ಸವ. ಕೊನೆಗೆ ಏಪ್ರಿಲ್ದಲ್ಲಿ ಇದು 20, 21, 22 ಆಗ ಅನೇಕ ಮಠಾಧೀಶರಿಗೆಲ್ಲ ಈ ಶ್ರಾವಣ ಮಾಸದ ಸಲುವಾಗಿ ಬರ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಏಪ್ರಿಲ್ದಲ್ಲಿ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀವಿ. ಮಧ್ಯದಲ್ಲಿ ಅನೇಕ ಆ ಒಂದು ಬಸವಣ್ಣವ್ರ ತತ್ವದ ಆಧಾರ ಇಟ್ಕೊಂಡೆ ಸ್ಪರ್ಧೆಗಳು, ಏನೇನೋ ಯೋಚನೆಗಳನ್ನ ಮತ್ತೆ ಎಲ್ಲರ ಜೊತೆ ಕುಂತು ಅದನ್ನ ಒಂದು ಚರ್ಚೆ ಮಾಡಿ ಆ ನಿರ್ಣಯಗಳು ತಗೋತೀವಿ. ಒಟ್ಟಾರೆ ಏಪ್ರಿಲ್ ತನ ಈ ಕಾರ್ಯಕ್ರಮವನ್ನ ಅಮೃತ ಮಹೋತ್ಸವ ನಡೀತದೆ. ನಿಜಕ್ಕೂ ಅಪ್ಪವ್ರು ಹೇಳ್ತಾರೆ, ಮಠದ್ದು ನಿಜವಾದ ಆಸ್ತಿ ಹಣ ಅಲ್ಲ, ಸಂಪತ್ತಲ್ಲ, ಈ ಕಟ್ಟಡಗಳಲ್ಲ. ಮಠದ ಖರೇ ಆಸ್ತಿ ಅಂದ್ರೆ ಭಕ್ತ ಸಮೂಹ. ಭಕ್ತ ಸಮೂಹ ಅಂತಿ ಅದು ಭಕ್ತರು ಸಂತೋಷನೇ ನಮ್ ಸಂತೋಷ, ಭಕ್ತರೇ ನಮ್ ದೊಡ್ಡ ಆಸ್ತಿ ಅಂತಕ್ಕಂತ ಆ ಒಂದು ವಿಚಾರಗಳನ್ನ ಬಸವಣ್ಣವರ ವಿಚಾರ ಅಪ್ಪುಗಳು ಅದನ್ನ ಜನಮನಸ್ಸಕ್ಕೆ ಇನ್ನಿಷ್ಟು ಅದು ಜಾಗೃತಿ ಆಗ್ಬೇಕನ್ನೋದೇ
ಅಪೂರ್ವ ಕಾಳಜಿ ಕಳಕಳಿ ಇದೆ. ಇಂಥ ಒಂದು ಅಮೃತ ಮಹೋತ್ಸವ ಸಮಾರಂಭಕ್ಕೆ ಇದಕ್ಕ ಪಾವನ ಸಾನ್ನಿಧ್ಯವನ್ನ ವಹಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭಾರತ ದೇಶದ ಘನತೆ ಗೌರವನ್ನ ಅಂತಾರಾಷ್ಟ್ರ ಮಟ್ಟಕ್ಕ ಬೆಳೆಸಿದ ಶ್ರೇಯಸ್ಸು ಅದು ಸುತ್ತೂರಿನ ಜಗದ್ಗುರುಗಳವರಿಗೆ ಸಲ್ತದೆ. ಅವರು ಸಾನ್ನಿಧ್ಯ ವಹಿಸಿದ್ದು ನಮ್ಗೆ ಅತೀ ಖುಷಿಯಾಗಿದೆ. ಅವರು ಬಹಳ ಅಂತಃಕರಣ, ಮಾತೃ ಹೃದಯ. ನಾನು ಇಷ್ಟು ಸಣ್ಣವಿದ್ದೆ, ನಾನೇ ಅಲ್ಲಿ ಹೋದರು ದೊಡ್ಡವರಿಗೆ ಯಾವ ರೀತಿ ಗೌರವ ಕೊಡ್ತಾರೋ ಸಣ್ಣವರಿಗೂ ಅಷ್ಟೇ ಪ್ರೀತಿಯಿಂದ ನೋಡ್ತಕ್ಕಂಥ ಹೃದಯ ಸುತ್ತೂರು ಜಗದ್ಗುರು. ಅವರು ಬಂದಿದ್ದು ನಮಗೆ ಅತಿ ಆನಂದ ತಂದು ಕೊಟ್ಟಿದೆ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಮಾರಂಭವನ್ನ ಯಾರ ಕಡೆ ಉದ್ಘಾಟನೆ ಮಾಡಿಸಬೇಕಂತ ನಾವೆಲ್ಲರೂ ವಿಚಾರ ಮಾಡಿದಾಗ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ರತ್ನ ಅಂದ್ರೆ ಅದು ಶಿವರಾಜ್ ಪಾಟೀಲ್ ಅವರು. ಕಾರಣ ಅಂತಂದ್ರೆ ಅವರು ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು. ಅವರು ವಿಶೇಷವಾಗಿ 12ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ದೇವತೆ ಸ್ವರೂಪ ಬಸವಾದಿ ಶರಣು ಕೊಟ್ಟು, ಮತ್ತೆ ಶಿವರಾಜ್ ಪಾಟೀಲ್ ಅವರು, ಜ್ಯೋತಿಬಾ ಫುಲೆ ಮಹಾರಾಷ್ಟ್ರದಲ್ಲಿ ಈ ಬಾಲ್ಯ ವಿವಾಹವನ್ನ ತಡೆದು ಆ ಬಾಲ್ಯ ವಿವಾಹವನ್ನ ತಡಿಲಿಕ್ಕೆ ಅದಕ್ಕೂ ಒಂದು ದೊಡ್ಡ ಶಕ್ತಿ ಈ ಕರ್ನಾಟಕದಾಗ ಯಾರು ಕಾರಣೀಕರ್ತರಂದ್ರೆ ಅದಕ್ಕೆ ಜಸ್ಟಿಸ್ ಶಿವರಾಜ್ ಪಾಟೀಲ್ರೇ ಕಾರಣ. ಯಾಕಂದ್ರೆ ಇವತ್ತು ಒಂದು ವಿದ್ಯಾರ್ಥಿನಿ ಇದು ಬಾಲ್ಯ ವಿವಾಹ ಆಗ್ತಾ ಇದೆ, ನಾ ಇನ್ನ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಧ್ವನಿ ಹೆಣ್ಣು ಮಕ್ಕಳ ಮೇಲೆ ಬರ್ತದಂದ್ರೆ ಅದ್ರ ಹಿಂದ ಅದಕ್ಕೊಂದು ಮಾಸ್ಟರ್ ಪ್ಲಾನ್, ಅದಕ್ಕೊಂದು ವಿಷನ್ ಕೊಟ್ಟವ್ರೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು. ಅಂತವ್ರ ಕಡೆಯಿಂದ ಇದನ್ನ ಉದ್ಘಾಟನೆ ಆಗ್ತಾ ಇರೋದು ನಮ್ಗೆ ಅತಿ ಆನಂದ ತಂದುಕೊಟ್ಟಿದೆ. ಇವತ್ತು ಗುರುಕುಲದಲ್ಲಿ ಇಷ್ಟು ಸುಂದರ ಕಟ್ಟಡ ಆಗ್ಲಿ ನಮಗೆ ವಿಶೇಷವಾಗಿ ಡಾಕ್ಟರ್ ಸಿದ್ದಯ್ಯ ಸ್ವಾಮೀಜಿ ಅವರು ಸಿಕ್ಕಿದ್ದು ನಮಗದೊಂದು ಭಾಗ್ಯ ಅಂತ ನಾವು ಭಾವಿಸ್ತೀವಿ. ಅಪ್ಪಗಳು ಹೇಳ್ತಾ ಇದ್ರು ನಿನ್ನೆಲ್ಲ ಇದನ್ನೆಲ್ಲ ಆಗ್ಲಿಕ್ಕೆ ಅವರು ಒಂದು ದೂರದೃಷ್ಟಿ, ಅವರೇ ಇದಕ್ಕೆಲ್ಲ ಕಾರಣೀಕರ್ತರು ಅಂತಕ್ಕಂಥದ್ದು. ಅಂತ ಸ್ವಾಮೀಜಿಯವರು ಕೂಡ ಡಾಕ್ಟರ್ ಸಿದ್ದಯ್ಯ ಸ್ವಾಮೀಜಿಯವರು ಬಂದಿದ್ದು ನಮಗೆ ಅತಿ ಆನಂದ ತಂದು ಕೊಟ್ಟಿದೆ. ಅದೇ ರೀತಿ ಈ ಸಮಾರಂಭದಲ್ಲಿ ಎಲ್ಲ ಅತಿಥಿ ಗಣ್ಯರು ಎಲ್ಲರೂ ನಮ್ಮವರು. ಯಾಕಂದ್ರೆ ಪೂಜ್ಯರಿಗೆ ಮತ್ತೆ ಮುಂದೆ ಹೋಗೋದ ಸಲುವಾಗಿ ಇಲ್ಲೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಬಾಬು ಅಲಿ ಅಣ್ಣವರು, ನಮ್ಮ ಬಸವರಾಜ್ ಖಂಡೇರಾವ್ ಅವರು, ಬಸವರಾಜ್ ಧನ್ನೂರ್ ಅವರು, ಬಸವರಾಜ್ ಬುಳ್ಳವರು, ಶಕುಂತಲ ಬೆಲ್ದಾಳೆ ತಾಯಿಯವರು, ಚನ್ನಬಸವಣ್ಣ ಬಳಕೆ ಅವರು, ನಮ್ಮ ರಾಜಶೇಖರ್ ಅಷ್ಟೂರಿ ಅವರು, ಸೋಮನಾಥಪ್ಪ ಅಷ್ಟೂರಿ ಅವರು ಎಲ್ಲರೂ ನಮ್ಮವರು. ಇಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಅತೀ ಕಿರಿಯ ವಯಸ್ಸಿನಲ್ಲಿ ಲೋಕಸಭಾ ಸದಸ್ಯರಾಗಿ ಜನಪರ ಜೀವಪರ ಕಾಳಜಿಯನ್ನು ಹೊಂದಿದವರು ಸಾಗರ್ ಖಂಡ್ರೆ ಅವರು. ಅವರು ಅತೀ ಕಿರಿಯ ವಯಸ್ಸಿನಲ್ಲಿ ಲೋಕಸಭಾ ಸದಸ್ಯರಾಗಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮವರೇ ಆಗಿರ್ತಕ್ಕಂಥ ಅತಿ ಮಟ್ಟದ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ನಿಷ್ಠೆ ಇಟ್ಕೊಂಡವರು ಪ್ರಕಾಶ್ ಖಂಡ್ರೆ ಅಣ್ಣನವರು. ಅವರು ಈ ಒಂದು ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಇಲ್ಲಿ ಏನೇ ಇದ್ರೂ ಕೂಡ ಅಪಗಳ ಕಾರ್ಯದಲ್ಲಿ ಸದಾ ಭಕ್ತಿಯಿಂದ ಅವರು ಎಲ್ಲ ರಂಗದಲ್ಲಿ ಸೇವೆ ಸಲ್ಲಿಸ್ತಾರೆ. ಅದೇ ರೀತಿ ಸಮಾರಂಭದ ಈ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರು, ಈ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿ ಹರಿಕಾರರೇ ಈಶ್ವರ್ ಖಂಡ್ರೆ ಅವರು. ಅವರು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಅವರೆಲ್ಲ ಕಾರ್ಯಗಳನ್ನ ಇದಕ್ಕೆ ಅವರು ಸಹಕಾರ, ಅವರು ಈ ಕಾರ್ಯವನ್ನ ಯಶಸ್ವಿ ಆಗಲಿ ಅವ್ರು ದೊಡ್ಡ ಒಂದು ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಮಾರಂಭದಲ್ಲಿ ಅನೇಕರು ಇದಕ್ಕ ವಿಶೇಷವಾಗಿ ಇವತ್ತು ದಾಸವನ್ ಮಾಡಿರ್ತಕ್ಕಂಥ ನಮ್ಮ ಶಾರದಾ ಬಾಬುರಾವ್ ಹುಣಜೆ ಅವರು ಬಹಳ ಶ್ರೀಮಂತನೂ ಅಲ್ಲ, ಆದ್ರೆ ಅವ್ರ ಹೃದಯ ಶ್ರೀಮಂತದಿಂದ ಇಷ್ಟೆಲ್ಲ ಬಂದವರಿಗೆ ಅನ್ನದಾಸವನ್ನ ಆ ತಾಯಿಯವರು ಶಾರದಾ ಬಾಬುರಾವ್ ಹುಣಜೆ ಅವರು ಮಾಡಿದ್ದಾರೆ. ಅವರಿಗೂ ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಎಲ್ಲ ಸಂಗೀತ ಬಳಗದವರಿಗೂ ಈ ಮಟ್ಟದ ಮೇಲೆ ಸದಾ ಭಕ್ತಿ, ಪ್ರೀತಿ, ಶ್ರದ್ಧೆ, ನಿಷ್ಠೆ ಸದಾ ಎಲ್ಲರಿಗೂ ಇರ್ಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ.